ಈಗ ಹಂಗೇನಿಲ್ಲ. ಬೈ ಎಲೆಕ್ಷನ್ಸ್ ಎಲ್ಲ ಹೇಗಿದೆ? ಬೈ ಎಲೆಕ್ಷನ್ಸ್ ಎರಡೂ ಕಡೆ ಗೆಲ್ತೀವಿ ನಾವು. ಸರ್ ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 ಅಲ್ಲ 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. 2.5 ವರ್ಷದ ಗೌರ್ಮೆಂಟ್ಗೆ ಸರ್ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ಅಂತೀರಿ? 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ತೀರ್ಪು ಅಂತೀರಿ? ಈ ಬೈ ಎಲೆಕ್ಷನ್ನಲ್ಲಿ ಸೋತ್ರಲ್ಲ 3 ಕಡೆ, ಅವ್ರದ್ದೇ 2 ಸ್ಥಾನಗಳು ಅವರವೇ. ಒಂದು ಒಂದು ಜೆ ಡಿ ಎಸ್, ಒಂದು BJP. ಅದು ದಿಕ್ಸೂಚಿ ಅಲ್ವಾ? ಹೌದು ಅಲ್ಲ ಈಗ ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಅಲ್ಲ. ಬರಲಿ. ಆಗ ದಿಕ್ಸೂಚಿ ಅಲ್ವಾ? ದಿಕ್ಸೂಚನೆ ಆಯ್ತಲ್ಲ, ಆಗ ದಿಕ್ಸೂಚನೆ ಆಯ್ತಲ್ಲ. ದಿಕ್ಸೂಚಿ ಏನಂತ ಆಯ್ತು? ನಿಮ್ಮ ಗೌರ್ಮೆಂಟ್ ನಮ್ಮ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನು ಮೆಲ್ಲಿಗೆ ಹೇಳ್ತೀಯ. ಇಲ್ಲ ಅದನ್ನೇ ಹೇಳ್ತೀನಿ. ನೋಡಪ್ಪ, ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಬಟ್ ದಾವಣಗೆರೆ ಸ್ವಲ್ಪ ಬದಲಾಗಿದೆ ಸರ್. ದಾವಣಗೆರೆ ಯಾಕೆ ಏನು ಗೊಂದಲಾಗಿದೆ? ಕೂಡ ಮುಸ್ಲಿಮ್ಸ್ ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ನಲ್ಲಿದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ. ಈಗ ಹಂಗೇನಿಲ್ಲ. ಬೈ ಎಲೆಕ್ಷನ್ಸ್ ಎಲ್ಲ ಹೇಗಿದೆ? ಬೈ ಎಲೆಕ್ಷನ್ಸ್ ಎರಡೂ ಕಡೆ ಗೆಲ್ತೀವಿ ನಾವು. ಸರ್ ನಾನು 30ನೇ ತಾರೀಕು ಹೊರಟಿದ್ದೀನಿ. 30, 31 ಬಾಗಲಕೋಟೆ, 1, 2 ದಾವಣಗೆರೆ, ಆಮೇಲೆ 2, 3 ಅಲ್ಲ 3, 4 ಮತ್ತೆ ಬಾಗಲಕೋಟೆ, 5ನೇ ತಾರೀಕು ಕೇರಳ, 6ನೇ ತಾರೀಕು ಐದರ್ ಬಾಗಲಕೋಟೆ ಆರ್ ದಾವಣಗೆರೆ. 2.5 ವರ್ಷದ ಗೌರ್ಮೆಂಟ್ಗೆ ಸರ್ 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ಅಂತೀರಿ? 2.5 ವರ್ಷದ ಗೌರ್ಮೆಂಟ್ಗೆ ಜನ ಕೊಡೋ ವರ್ಡಿಕ್ಟ್ ತೀರ್ಪು ಅಂತೀರಿ? ಈ ಬೈ ಎಲೆಕ್ಷನ್ನಲ್ಲಿ ಸೋತ್ರಲ್ಲ 3 ಕಡೆ, ಅವ್ರದ್ದೇ 2 ಸ್ಥಾನಗಳು ಅವರವೇ. ಒಂದು ಒಂದು ಜೆ ಡಿ ಎಸ್, ಒಂದು BJP. ಅದು ದಿಕ್ಸೂಚಿ ಅಲ್ವಾ? ಹೌದು ಅಲ್ಲ ಈಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಅಲ್ಲ. ಬರಲಿ. ಆಗ ದಿಕ್ಸೂಚಿ ಅಲ್ವಾ? ದಿಕ್ಸೂಚನೆ ಆಯ್ತಲ್ಲ, ಆಗ ದಿಕ್ಸೂಚನೆ ಆಯ್ತಲ್ಲ. ದಿಕ್ಸೂಚಿ ಏನಂತ ಆಯ್ತು? ನಿಮ್ಮ ಗೌರ್ಮೆಂಟ್ ನಮ್ಮ ಪರವಾಗಿ ಆಯ್ತು ಅಂತ ಹೇಳಯ್ಯ. ನೀನು ಮೆಲ್ಲಿಗೆ ಹೇಳ್ತೀಯ. ಇಲ್ಲ ಅದನ್ನೇ ಹೇಳ್ತೀನಿ. ನೋಡಪ್ಪ, ಅದೇ ಮಾನದಂಡ. ಯಾವ ಎಲೆಕ್ಷನ್ ಆದರೂ ಕೂಡ ನಾವೇ ಗೆಲ್ತೀವಿ. ಕರ್ನಾಟಕದಲ್ಲಿ 28ಕ್ಕೂ ನಾವೇ ಗೆಲ್ತೀವಿ. ಬಟ್ ದಾವಣಗೆರೆ ಸ್ವಲ್ಪ ಬದಲಾಗಿದೆ ಸರ್. ದಾವಣಗೆರೆ ಯಾಕೆ ಏನು ಗೊಂದಲಾಗಿದೆ? ಕೂಡ ಮುಸ್ಲಿಮ್ಸ್ ಶಮನ ಆಗಿದೆ. ಯಾರು ಅಧಿಕೃತ ಕಾಂಗ್ರೆಸ್ನಲ್ಲಿದ್ದವರು ನಿಂತಿದ್ದಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ.